ಮೇಡಮ್ ಈಗ ಆಯ್ಕೆ ಆಗಿರೋ ಸ್ಥಳದಲ್ಲಿ ಅದು ಅವರ ಆಯ್ಕೆನ ಅಥವಾ ಯಾವ ರೀತಿ ಮೇಡಮ್ ಅದೇ ಇದೆ? ಇಲ್ಲ, ಅವ್ರದ್ದು ಆ ಥರ ಏನೂ ಇರಲಿಲ್ಲ. ಅಮ್ಮನ ಮನಸ್ಸಲ್ಲಿ ಯಾವುದು ಪ್ಲೇಸು ಆ ಥರ ಇದಿರಲಿಲ್ಲ. ಯಾಕೆ ಆ ಜಾಗದಲ್ಲಿ ಮಾಡಿದ್ದು ಅಂತಂದರೆ, ನಮ್ಮ ತಂದೆ ತಾಯಿ ಇಬ್ಬರೂ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದಲ್ಲಿ. ಆ ರಂಗನಾಥ ಮತ್ತು ನಮ್ಮ ಮನೆ ದೇವರು ಈಶ್ವರ ಎರಡರ ಮಧ್ಯೆ ಆ ಜಾಗ ಇದೆ. ಈಗ ಆ ಎರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅಪ್ಪ ರಾಜಕೀಯ ಪ್ರವೇಶ ಮಾಡಿದ್ದು ಆ ರಂಗನಾಥ ಕನಸಲ್ಲಿ ಬಂದು ಅವರಿಗೆ ಪ್ರೇರೇಪಣೆ, ಒಂದು ಮುಂದೆ ಹೋಗೋ ರಾಜಕೀಯವಾಗಿ ಏನೋ ಒಂದು ಕನಸಲ್ಲಿ ಬಂತು ಅಂತ, ಒಂದು ಕನಸಲ್ಲಿ ಬಿದ್ದು ಅವರ ರಾಜಕೀಯಕ್ಕೆ ಎಂಟ್ರಿ ಆದೆ ಅಂತ ಅವರಪ್ಪ ಹೇಳ್ತಾರೆ ಯಾವಾಗಲೂ. ಸೊ ಅವೆರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅವರು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಒಂದು 70 ವರ್ಷದಿಂದ 75 ವರ್ಷದಿಂದ ಅಮ್ಮನ ಮದುವೆ ಆದಾಗಿಂದನೂ ಅವರು ಆ ಎರಡೂ ದೇವರಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದರು. ಇಲ್ಲಿ ಕರ್ಕೊಂಡು ಹೋಗೋರು ಅಂತ ಅಮ್ಮ. ಯಾಕೆಂದರೆ ನಮ್ಮ ಅಮ್ಮನ ತಾತನ ಮನೆಯೂ ಹರದನಹಳ್ಳಿನೇ. ನಮ್ಮ ಅಮ್ಮನ ತಾತನ ಮನೆ, ಅವರು ಬರ್ತಿರೋರಲ್ಲಿ ಬಂದು ಹೋಗಿ ಮಾಡೋರಂತೆ. ಸೊ ಹಾಗಾಗಿ ನಮ್ಮ ಕುಮಾರಣ್ಣವಾಗ ಏನಾಯಿತು, ಎಲ್ಲೂ ಬೇಡ, ಅದು ನಮ್ಮ ಹುಟ್ಟೂರು, ಆಮೇಲೆ ಎರಡೂ ದೇವರ ಸನ್ನಿಧಿಲಿ ಮಧ್ಯಕ್ಕಿದೆ ಅದು. ಇವ್ರು ಯಾವಾಗಲೂ ಹಗಲು ರಾತ್ರಿ ಯಾವ ದೇವ್ರ ಧ್ಯಾನದಲ್ಲಿದ್ದರೋ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಕುಮಾರಣ್ಣ ಒಂದು ಎಲ್ರಿಗೂ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ಗೆ. ಸರಿ ಆಯಿತು, ಅವ್ರ ಆಸೆ ಅಂತಲೇ ಅಲ್ಲೇ ಮಾಡೋಣ, ಸೂಕ್ತ ಸ್ಥಳ ಅದೇ ಅಂತ ಅನ್ನಿಸ್ತು. ದೇವ್ರ ಸನ್ನಿಧಿನಲ್ಲಿ ಯಾವ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮಮ್ಮ ಎಷ್ಟು ದಿವಸ ಬಂದಿದ್ದಾರೋ ಆ ದೇವ್ರ ಮಡ್ಲಲ್ಲೇ ನಮ್ಮಮ್ಮ ಇರಲಿ. ನೋಡಿ, ಗೊತ್ತಿಲ್ಲ ಇದು ಕಾಕತಾಳೀಯನೋ ಇದೋ ಗೊತ್ತಿಲ್ಲ ನಮಗೆ. ನಮ್ಮಮ್ಮನ್ನ ಮಣ್ಣು ಮಾಡೋದಕ್ಕೆ ಮುಂಚೆ ನಾವು ಅಲ್ಲಿರಲಿಲ್ಲ, ಗೊತ್ತಿಲ್ಲ. ನಾವು ಅಲ್ಲಿ ಊರಲ್ಲಿ ಇದ್ರಿಗೆಲ್ಲ ಕಡೆಗೆ ಹೋಗಿ ಬಂದ್ವಲ್ಲ, ಗರುಡ ಬಂತಂತೆ. ನಾವು ನೋಡಿಲ್ಲ, ನನಗೆ ಹೇಳಿದ್ದು ಅಲ್ಲಿ ಜನ ಹೇಳಿದ್ದು, ನೀವು ಸಂಸ್ಕಾರ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಅಕ್ಕ ಗರುಡ 2 ರೌಂಡ್ ಸುತ್ತಬಿಟ್ಟು ಹೊಟ್ಟೋಯ್ತು ಅಂದರು. ಆಮೇಲೆ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಪ್ಪ ಏನು ಹೇಳಿದ್ರು ನನಗೆ, ಅವಳು ಅಷ್ಟು ಪೂಜೆ ಮಾಡ್ತಾಯಿದ್ಲು, 11 ದಿವಸ ಇಲ್ಲಿ ವಿಷ್ಣು ಪಾರಾಯಣ, ವಿಷ್ಣು ಸಹಸ್ರನಾಮ ಮತ್ತು ರುದ್ರ ಚಮಕ ಹೇಳಬೇಕು 11 ದಿವಸ ಅಂತ ಹೇಳಿದೆ. ಪುರೋಹಿತರಿಗೆ ಹೇಳಿ ಅರೇಂಜ್ ಮಾಡಿದ್ರು. ಸರಿ 10:30ಗೆ ನಾವಲ್ಲಿ ಹೋದ್ವಿ. 10:30ಗೆ ಶುರು ಮಾಡಬೇಕು ಅಂದರು. ಅಪ್ಪ ನಾನು ಅಕ್ಕ ಎಲ್ಲ ನಮ್ಮ ಅತ್ತಿಗೆ ಇದ್ದಿರೆಲ್ಲ ಹೋದ್ವಿ. ಆ ಪುರೋಹಿತರು ಹೇಳಿದ್ರು, ಅಮ್ಮ ನಾನು ಬಂದಿಲ್ಲಿ ಕೂತ್ಕೋತು. ನಾವು 11 ಗಂಟೆಗೆ ಹೋದ್ವಿ, ಅವ್ರು ಇನ್ನೂ ಶುರು ಮಾಡಿರಲಿಲ್ಲ, ಕಾಯ್ತಾಯಿದ್ರು. 10:30ಗೆ ಬಂದ್ವಿ, ಶುರು ಮಾಡಿ ಅಂತ ಹೇಳಿದ್ರು ಅಂತ. ಇವತ್ತು ಗರುಡ ಮೇಲೆ ಬಂದ್ಬಿಟ್ಟು ಹೋಯ್ತಮ್ಮ. ಅದೇನೋ ಗೊತ್ತಿಲ್ಲ, ಗರುಡ ಸುಮ್ಮನೆ ಬರೋದಿಲ್ಲ, ಅದು ಒಂದೇನೋ ವಿಶೇಷ ದಿವಸ, ಜಾತ್ರೆ ದಿವಸ ಬರುತ್ತೆ. ಇವತ್ತು ಬಂದ್ಬಿಟ್ಟು 2 ಸುತ್ತು ಹಾಕ್ಬಿಟ್ಟು ಹೋಯ್ತು ಅಂದರು. ನಾವು ಕಣ್ಣಲ್ಲಿ ನೋಡಿಲ್ಲ, ಪುರೋಹಿತರು ಹೇಳಿದ್ರಲ್ಲ ಇರ್ಬೋದೇನೋ, ಸರಿ ಅಂದ್ಕೊಂಡ್ವಿ. ಸರಿ ಅವರು ಎಲ್ಲ ಶುರು ಮಾಡಿದ್ರು. ವಿಷ್ಣು ಸಹಸ್ರನಾಮನೂ ಮುಗೀತು, ಮತ್ತು ರುದ್ರ ಚಮಕನೂ ಇನ್ನೇನು ಲಾಸ್ಟ್ ಹೇಳ್ತಾಯಿದ್ರು. ಲಾಸ್ಟ್ 2 ಮಿನಿಟ್ಸಲ್ಲಿ ಕನ್ಕ್ಲೂಡಿಂಗ್ ಇದ್ದಿತ್ತು. ಮೇಲೆ ನೋಡ್ತೀವಿ ಮತ್ತೆ ಗರುಡ ಬಂದು 2 ಸುತ್ತು ಹಾಕ್ಬಿಟ್ಟು ಒಂಥರ ಕಣ್ಣಿಗೆ ಸಡನ್ ಮರೆ ಆಗೋಯ್ತು. ನಾವೇ ಕಣ್ಣಲ್ಲಿ ನೋಡ್ಬಿಟ್ವಿ. ಈ ವೈಜ್ಞಾನಿಕ ಯುಗದಲ್ಲಿ 1 ಮಿನಿಟಲ್ಲಿ ನಮಗೆ ಇದೇನಿದು ದೈವದಲ್ಲಿ ನಿಜವಾಗ ನಾವು ನಂಬ್ಕೊಂಡಿರೋದು ನಿಜಾನ, ಗರುಡ ಯಾಕೆ ಅದೇ ಟೈಮ್, ಈಗಲೂ ನಮಗದು, ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೋತೀವಿ, ದೇವ್ರನ್ನ ನಂಬ್ತೀವಿ ಹೌದು, ಬಟ್ ಆ ಟೈಮ್ಗೆ ಅದು ಬರಬೇಕು 3 ದಿವಸದಿಂದ ಅಂದರೆ ಇದೇನೋ ನನಗಂತೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡ್ ಅಂತೂ ಎಸ್ಪೆಷಲಿ ಕಾಯಕವೇ ಕೈಲಾಸ, ನಂಗೆ ಡಾಕ್ಟ್ರ್ ಕೆಲಸ ಬಿಡು, ನಂಗೆ ದೇವ್ರಿಗೆ ಪೂಜೆ ಕರಿಬೇಡ ಅಂತಾರೆ, ಬರೋದು ಇಲ್ಲ ಹೆಚ್ಚವರು. ಅವ್ರು ನನಗೆ ಪ್ರಶ್ನೆ ಮಾಡಿ, ತೆಗೀನು ಶೈಲು, ನಂಗೆ ಅರ್ಥನೇ ಆಗ್ತಿಲ್ವಲ್ಲ, ಇದೇನು ಗರುಡ ಮೇಲೆ ಬರೋದು ಅಂದ್ರೇನು, ಸುತ್ತೋದು ಅಂದ್ರೇನು ಅಂತ. ಅದು ಗೊತ್ತಿಲ್ಲ, ದೈವದ ಆಟನ ನಮ್ಮಮ್ಮನ ನಮ್ಗೆ ಈಗಲೂ ಅದು ಅರ್ಥ ಆಗ್ತಾಯಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.